ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ. ಸ್ನೇಹಿತರೆ, ನೀವು ಕೇಳಿರುವಂತಹ ಪ್ರಶ್ನೆ, ಗುರುಗಳೇ, ಪ್ರತಿ ಸಲ ವಿಡಿಯೋದಲ್ಲಿ ಅಭಿವೃದ್ಧಿಯಾಗಿ, ಸಮೃದ್ಧಿಯಾಗಿ, ಯಶಸ್ಸು ಗಳಿಸಿ, ಕೀರ್ತಿ ಗಳಿಸಿ, ಗುರಿ ಸಾಧನೆಯನ್ನು ಮಾಡಿ ಅಂತ ಹೇಳ್ತಾನೆ ಇರ್ತೀರಾ. ಯಾಕೆ ಆ ರೀತಿ ಹೇಳ್ತೀರಾ? ಯಾಕೆ ನಾವು ಗುರಿ ಸಾಧನೆ ಮಾಡಬೇಕು? ಇದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಿ ಅಂತ ಕೇಳಿದ್ದಾರೆ. ಬಹಳ ಅದ್ಭುತವಾದಂತಹ ಪ್ರಶ್ನೆ. ಕೆಲವರು ವಾಯ್ಸ್ ಮೆಸೇಜ್ ಕಳಿಸಿದ್ದೀರಾ, ಅದನ್ನು ಕೇಳಿದ ತಕ್ಷಣವೇ ನಗು ಬಂತು. ಕಾರಣ ಏನು ಅಂದರೆ, ಮೊದಲು ನೀವು ಕೇಳಿರುವಂತಹ ಪ್ರಶ್ನೆ ಉತ್ತರ ಕೊಟ್ಬಿಡ್ತೀನಿ, ಆಮೇಲೆ ಕಾರಣ ಹೇಳ್ತೀನಿ, ನಿಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಮನುಷ್ಯ ಹುಟ್ಟಿರೋದೇ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ. ಅಂದರೆ ಮನುಷ್ಯನ ಎಲ್ಲ ಜೀವಿಗಳ, ಇಡೀ ಪ್ರಪಂಚದಲ್ಲಿರೋ ಎಲ್ಲ ಭಗವಂತ ಸೃಷ್ಟಿ ಮಾಡಿರೋ ಪ್ರತಿಯೊಂದು ಕೂಡ ಬೆಳೀತಾ ಇದೆ, ಚಲಿಸ್ತಾ ಇದೆ, ಅದು ನಿರಂತರವಾಗಿ ಸಾಗ್ತಾ ಇದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಮೊದಲು ನೀವು ಬೆಳೀಲಿಲ್ಲ, ಮುಂದುವರಿಲಿಲ್ಲ ಅಂತಂದರೆ ನಿಮಗೆ ನರಕ ಪ್ರಾಪ್ತಿ. ಉದಾಹರಣೆಗೆ, ಮನುಷ್ಯ ನಡೀತಾ ಇರಬೇಕು, ನಿರಂತರವಾಗಿ ಚಲಿಸ್ತಾ ಇರಬೇಕು. ಅವನೇನಾದರೂ ನಿಂತರೆ ತುಕ್ಕಿಡಿತಾನೆ, ಅವನು ಕೊಳ್ತೋಗ್ತಾನೆ, ಅವನು ಗೆದ್ಲಿಡಿತಾನೆ, ಅವನು ಹಳಸೋಗ್ತಾನೆ. ಖಂಡಿತವಾಗ್ಲೂ ಅವನು ಅವನತಿ ಕಡೆಗೆ ಸಾಕ್ತಾ ಇರ್ತಾನೆ. ಆದ್ದರಿಂದ ನಿಲ್ಲಬಾರದು. ನಿಸರ್ಗದಲ್ಲೊಂದು ಅತ್ಯದ್ಭುತವಾದ ವ್ಯವಸ್ಥೆ ಇದೆ. ಏನು ಅಂದರೆ, ಮುಂದುವರಿಯೋರಿಗೆ ನಿಸರ್ಗನೇ ಸಹಾಯ ಮಾಡುತ್ತೆ. ಈ ರೀತಿ ಮುಂದುವರಿಯೋರಿಗೆ ಯಾವುದೋ ಒಂದು ದಾರಿಗಳನ್ನು ನಿರ್ಮಿಸುತ್ತೆ. ಈ ರೀತಿ ಮುಂದುವರಿಯೋರಿಗೆ ಏಣಿಗಳನ್ನು ನೀವು ನೋಡಿರ್ತೀರ. ಒಂದು ಹೆಜ್ಜೆ ಏಣಿಗಳನ್ನು ನೀವು ನೋಡಿರ್ತೀರ. ಒಂದು ಹೆಜ್ಜೆ ಇಟ್ಟ ನಂತರ ಇನ್ನೊಂದು ಹೆಜ್ಜೆ ಇಡಬೇಕು. ಕಾಲಲ್ಲಿ ಹೆಜ್ಜೆಗಳನ್ನು ಇಡ್ತಾ ಇದ್ರೆ ಕೈಯಲ್ಲಿ ಈ ರೀತಿ ಇಡ್ಕೊಳ್ಬೇಕು. ಒಂದೊಂದೇ ಹತ್ತಬೇಕು. ನೀವು ಮೇಲೆ ನೋಡಿದಾಗ ಏನೂ ಇಲ್ಲದೇ ಇದ್ರೂ ಕೂಡ ಆ ನಿಸರ್ಗ ಅದಕ್ಕೆ ಒಂದೊಂದೇ ಜೋಡಣೆ ಮಾಡ್ತಾ ಬರ್ತಾ ಇರುತ್ತೆ. ಇದು ನಿಮಗೆ ನಾನು ಹೇಳೋದು ಸ್ಥೂಲವಾಗಿ ಆಗದೇ ಇರಬಹುದು, ಆದರೆ ಸೂಕ್ಷ್ಮವಾಗಿ ಎಲ್ಲವೂ ಸಾಧ್ಯ ಇದೆ. ಜೈಸಾ ಚಿಂತನ್ ವೈಸಾ ಜೀವನ. ನೀವು ಏನನ್ನ ಆಲೋಚಿಸ್ತೀರೋ ಅದೇ ನಿಮ್ಮ ಜೀವನದಲ್ಲಿ ಪ್ರಾಪ್ತಿ ಆಗ್ತಾ ಇರುತ್ತೆ, ಸೃಷ್ಟಿ ಆಗ್ತಾ ಇರುತ್ತೆ, ರೂಪಾಂತರಣವಾಗ್ತಾ ಇರುತ್ತೆ. ಅಯ್ಯೋ, ನನ್ನ ಗಂಡ ಇಂಥವನು, ನಾನು ಹಿಂಗೆ ಸಿಕ್ಕಿಬಿಟ್ಟೆ, ನನ್ನ ಜೀವನ ಹಾಳಾಗೋಯ್ತು, ಬರ್ಬಾದಾಗೋಯ್ತು ಅಂತಂದರೆ ನೀವು ನರಕದತ್ತ ಪ್ರಯಾಣ ಮಾಡ್ತಾ ಇದ್ದೀರಾ. ನೀವು ನರಕದಲ್ಲಿ ಹೋಗೋದಕ್ಕೆ ಆಲ್ರೆಡಿ ಶುರು ಮಾಡಿಬಿಟ್ಟಿದ್ದೀರಾ. ನನ್ನ ಕೈಲಾಗಲ್ಲಪ್ಪ, ನಾನು ಸುಸ್ತಾಗ್ಬಿಟ್ಟಿದ್ದೀನಿ, ನನ್ನ ಕೈಲಿ ನಾನು ಇನ್ನು ಶ್ರಮ ಪಡೋದೇ ಇಲ್ಲ, ಪ್ರಯತ್ನ ಪಡೋದೇ ಇಲ್ಲ, ಮುಗೀತಷ್ಟೇ ನನ್ನ ಕತೆ. ಭಗವಂತ ಇಟ್ಟಂಗಾಗಲಿ ಅಂದರೆ ಭಗವಂತನ ಆಲೋಚನೆ ನಿಮ್ಮನ್ನು ಬೆಳೆಸಬೇಕು ಅಂತ, ಅಭಿವೃದ್ಧಿ ಸಮೃದ್ಧಿಗೊಳಿಸ್ಬೇಕು ಅಂತ. ಆದರೆ ನೀವು ಭಗವಂತ ಇಟ್ಟಂಗಾಗಲಿ ಅಂದರೆ ನೆಕ್ಸ್ಟ್ ಭಗವಂತ ಇಟ್ಟಿರೋದೇನು ಅಂದರೆ, ಹಿಂಗೆ ಹೋಗಪ್ಪ, ಹಿಂಗೆ ಬಾ, ಇಲ್ಲಾಂದರೆ ಹಿಂಗೆ ಹೋಗು, ಎರಡರಲ್ಲೊಂದು ಆಯ್ಕೆ ಮಾಡ್ಕೊಳ್ಳ. ಹಿಂಗೆ ಬಾ, ಸಪೋರ್ಟ್ ಮಾಡ್ತೀನಿ, ಇಲ್ಲ ಹಿಂಗೆ ಹೋಗು. ಹಂಗೆ ಹೋಗೋದಕ್ಕೆ ನಿನಗೇನು ಸಪೋರ್ಟ್ ಮಾಡೋ ಅವಶ್ಯಕತೆಯೇ ಇಲ್ಲ. ನೆಗೆಟಿವ್ಗೂ ಪಾಸಿಟಿವ್ಗೂ ವ್ಯತ್ಯಾಸ ಏನು ಅಂತಂದರೆ, ಪಾಸಿಟಿವ್ ಅಂದರೆ ಬೆಟ್ಟ ಹತ್ತಬೇಕು, ಮೆಟ್ಲು ಹತ್ಕೊಂಡು ಬೆಟ್ಟದ ತುದಿ ಬರಬೇಕು. ನೆಗೆಟಿವ್ ಏನು ಅಂದರೆ ಜಾರ ಬಂಡಿಗೆ ನೀವೇನು ಶ್ರಮ ಪಡಬೇಕಾಗಿಲ್ಲ, ಸುಮ್ಮನೆ ನಿಂತ್ಕೊಳ್ಳಿ, ತಗೊಂಡೋಗಿ ಪಾತಾಳಕ್ಕೆ ತಳ್ಳಿಬಿಡ್ತದೆ. ಅದಕ್ಕೆ ನೀವೇನು ಶ್ರಮ ಪಡೋ ಅವಶ್ಯಕತೆ ಇಲ್ಲ. ಹತ್ತಬೇಕು ಅಂದರೆ, ನೀವೊಂದು 1000 ಮೆಟ್ಲು ಹತ್ತಬೇಕು ಅಂದರೆ ನಿಮಗೆ ಒಂದು 3-4 ಗಂಟೆ ಸಮಯ ಹಿಡಿಯುತ್ತೆ. ಅದೇ 1000 ಮೆಟ್ಲು ನೀವು ಇಳಿಬೇಕು ಅಂದರೆ ಇಲ್ಲಿ ನಿಂತ್ಕೊಂಡ್ರೆ ಸೆಕೆಂಡ್ಗಳು, ಕ್ಷಣಗಳಲ್ಲಿ ತಗೊಂಬಂದು ಕೆಳಗೆ ಬಿಸಾಕ್ಬೇಕು. ಅದು ಕೆಳಗೆ ಬಿದ್ದಾಗ ಏನು ಏರೋಪ್ಲೇನ್ ಲ್ಯಾಂಡ್ ಆದಂಗೆ ಪಟಕ್ಕಂತ ಆಗಲ್ಲ. ಹಿಂಗೆ ಕೆಳಗೆ ಬಿದ್ದು ನಿಮ್ಮನ್ನು ಎಲ್ಲಿ ತಗೊಂಡೋಗಿ ಬಿಸಾಕ್ತದೋ ಗೊತ್ತಿಲ್ಲ. ಅದು ಅಷ್ಟು ಸುಲಭ ಅಲ್ಲ, ಅದು ನರಕ. ಆದ್ದರಿಂದ ನಾನು ಏನನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಭಗವಂತನ ಇಚ್ಛೆಯಂತೆ ನಿಸರ್ಗದತ್ತವಾಗಿ ಪ್ರತಿಯೊಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಎಲ್ಲ ಜೀವಿಗಳು ಜೊತೆಯಲ್ಲಿ ನಿಸರ್ಗ, ಪ್ರಕೃತಿ, ಪಂಚಭೂತಗಳು ಎಲ್ಲವೂ ಬೆಳೀತಾ ಇದೆ. ನಾವು ಸೂರ್ಯನ ಸುತ್ತ ನವಗ್ರಹಗಳು, ಬೇರೆ ಬೇರೆ ಯಾವ್ಯಾವ ಗ್ರಹಗಳಿದೆ, ಎಲ್ಲ ಗ್ರಹಗಳು ಹೇಗೆ ಸುತ್ತುತ್ತಾ ಇದೆಯೋ ಅದೇ ರೀತಿ ಸೂರ್ಯ ಕೂಡ ಸುತ್ತಾವನೆ, ನಮಗೆ ಗೊತ್ತಾಗಲ್ಲ. ನಾವು ಸಮುದ್ರದಲ್ಲಿ ಒಂದೇ ಒಂದು ನೀರಿನ ಹನಿಯಂತೆ ಅಷ್ಟೇ.
ಆದ್ದರಿಂದ ನಮಗೆ ಗೊತ್ತಾಗಲ್ಲ. ಸೂರ್ಯ ಕೂಡ ಸುತ್ತುತ್ತಾವನೆ. ಅಂದರೆ ಇಲ್ಲಿ ಎಲ್ಲವೂ ಅಭಿವೃದ್ಧಿ ಆಗ್ತಾ ಇದೆ, ಸಮೃದ್ಧಿ ಆಗ್ತಾ ಇದೆ, ಬೆಳವಣಿಗೆ ಆಗ್ತಾ ಇದೆ. ಖಂಡಿತವಾಗ್ಲೂ ಎಲ್ಲವೂ ಅದ್ಭುತವಾಗಿ ಏರ್ತಾ ಇದೆ, ಮೇಲೇರ್ತಾ ಇದೆ. ಆದ್ದರಿಂದ ನಾನು ನಿಮಗೆ ಅಕಸ್ಮಾತ್ ನಾನು ಹೇಳೋ ರೀತಿ ನೀವು ಅಭಿವೃದ್ಧಿ ಆಗಲಿಲ್ಲ, ಸಮೃದ್ಧಿ ಹೊಂದಲಿಲ್ಲ, ಯಶಸ್ಸು ಕೀರ್ತಿ ಗಳಿಸಲಿಲ್ಲ, ಗುರಿ ಸಾಧನೆ ಮಾಡಲಿಲ್ಲ ಅಂದರೆ ನೀವು ನಿಮ್ಮ ಪಯಣ, ನಿಮ್ಮ ಜೀವನದ ದೃಷ್ಟಿಕೋನ ನರಕದತ್ತ ಪಯಣಿಸ್ತಾ ಇರುತ್ತೆ, ಅವನತಿ ಕಡೆಗೆ ಹೋಗ್ತಾ ಇರುತ್ತೆ. ನೀವು ದರಿದ್ರದ ಕಡೆಗೆ ಆಕರ್ಷಿತರಾಗ್ತೀರ ಇದನ್ನೆಲ್ಲ ಮಾಡಲಿಲ್ಲ ಅಂದರೆ. ಆದ್ದರಿಂದ ನೀವು ಅಭಿವೃದ್ಧಿಗೊಳ್ಳಿ, ಸಮೃದ್ಧಿಗೊಳ್ಳಿ, ಯಶಸ್ಸು ಗಳಿಸಿ, ಕೀರ್ತಿ ಗಳಿಸಿ, ಗುರಿಯನ್ನು ಮುಟ್ಟಿ ನೀವು ಸಾಧಕರಾಗಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಯಾರಿಗೆ ಇದು ಅರ್ಥವಾಗುತ್ತೋ ನನ್ನ ಬಳಿನಾದರೂ ಬನ್ನಿ ಅಥವಾ ಬೇರೆಯವ್ರ ಬಳಿನಾದರೂ ಹೋಗಿ, ತೊಂದರೆ ಇಲ್ಲ. ಆದರೆ ಜೀವನದಲ್ಲಿ ಈ ರೀತಿ ಏರ್ತಾ ಹೋಗಬೇಕು ಹೊರತು ಖಂಡಿತವಾಗಲೂ ಕೆಳಮುಖವಾಗಿ ಸಾಗಬೇಡಿ. ಇದು ಬಹಳ ಬಹಳ ಅಪಾಯಕಾರಿ. ಆದ್ದರಿಂದ ನಾನು ಹೇಳೋ ವಿಚಾರಗಳನ್ನು ನೀವು ಮನನ ಮಾಡಿ, ಅನಲಿಟಿಕ್ಸ್ ಅಂತಾರೆ, ಆ ರೀತಿ ಅನಲೈಸ್ ಮಾಡಬೇಕು. ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಎಲ್ಲ ಸೋಷಿಯಲ್ ಮೀಡಿಯಾ, ಗೂಗಲ್ ಇದೆಲ್ಲವೂ ಕೂಡ ಆಲ್ಗೋರಿದಮ್ ಅಂತಿದೆ. ಅಂದರೆ ನಿಮ್ಮ ವೆಬ್ಸೈಟ್ಗೆ ಎಷ್ಟು ಜನ ಭೇಟಿ ನೀಡಿದರು, ಎಷ್ಟು ವ್ಯೂಸ್ಗಳಾಗಿದೆ, ಎಷ್ಟು ಲೈಕ್ಸ್ ಬಂದಿದೆ, ಎಷ್ಟು ಕಾಮೆಂಟ್ಸ್ ಬಂದಿದೆ, ಎಷ್ಟು ಜನ ಸಬ್ಸ್ಕ್ರೈಬರ್ ಆಗಿರೋದೆಲ್ಲವನ್ನು ತೋರಿಸುತ್ತೆ. ಅದೇ ರೀತಿ ನಾನು ಏನೇನು ಹೇಳ್ತಾ ಇದ್ದೀನಿ ಇದನ್ನು ನೀವು ಅನಲೈಸ್ ಮಾಡಬೇಕು. ಒಪ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಪ್ರಶ್ನಿಸಿ. ಖಂಡಿತವಾಗ್ಲೂ ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ದಿನಕ್ಕೆ ನೂರಾರು ಸಾವಿರಾರು ಪ್ರಶ್ನೆಗಳು ಬರೋದ್ರಿಂದ ಎಲ್ಲದಕ್ಕೂ ಉತ್ತರ ಕೊಡೋದಕ್ಕಾಗೋದಿಲ್ಲ. ಆದರೆ ಆಲ್ಮೋಸ್ಟ್ ಅಲ್ಲಿ ಬರುವಂಥದ್ದೆಲ್ಲ ವಿಷಯ ಒಂದೇನೆ, ಪ್ರಶ್ನೆಗಳು ಬೇರೆ ಬೇರೆ ರೂಪದಲ್ಲಿರುತ್ತೆ. ಅದನ್ನು ನಾನು ಆಯ್ಕೆ ಮಾಡಿಕೊಂಡು ನಿಮಗೆ ಹೇಳ್ತೀನಿ. ಯಾರು ವಾಯ್ಸ್ ಮೆಸೇಜ್ ಕಳಿಸಿರ್ತೀರ, ಕೆಲವರು ವಿಡಿಯೋ ಮಾಡಿರ್ತೀರ, ಮತ್ತು ಕೆಲವರು ಕಾಮೆಂಟ್ ಮಾಡಿರ್ತೀರ, ಮತ್ತು ಕೆಲವರು ಕಾಲ್ ಮಾಡಿ ಕೇಳ್ತೀರ. ಆದ್ದರಿಂದ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರೋದು ಸರಿ ಇಲ್ಲ ಅನಿಸಿದ್ರೆ ಒಂದು ವಾಯ್ಸ್ ಮೆಸೇಜ್ ಕಳಿಸಿದ್ರೆ ಮತ್ತೆ ಕೂಡ ಅದಕ್ಕೊಂದು ವಿಡಿಯೋ ಮಾಡ್ತೀನಿ. ನಾನು ನಿಮಗೆಲ್ಲ ಹೇಳೋದು ನಿಮ್ಮ ಅಭಿವೃದ್ಧಿ ಸಮೃದ್ಧಿ ಆಗಿ ಅಂತ. ಆಗಲಿಲ್ಲ ಅಂದರೆ ಯಾರ್ಯಾರು ಈ ಕಡೆ ಹಿಂಗೆ ಬೆಳೆಯಲ್ಲ, ಇವರಿಗೆ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು, ಅಡೆತಡೆಗಳು, ಕುಂದುಕೊರತೆಗಳು ಉಚಿತ, ಇವರಿಗೆ ಫ್ರೀ ಆಫರ್ ಕೊಡ್ತಾರಲ್ಲ, ಒಂದು ತಗೊಂಡ್ರೆ ಒಂದು ಫ್ರೀ ಅಂತ. ಆದ್ದರಿಂದ ನಿಮಗಲ್ಲಿ ಕಷ್ಟಗಳು ತಗೊಳ್ಳಿ, ತೊಂದರೆಗಳು ಫ್ರೀ, ತೊಂದರೆಗಳು ತಗೊಳ್ಳಿ, ಸೊ ಸಮಸ್ಯೆಗಳು ಫ್ರೀ, ಸಮಸ್ಯೆಗಳು ತಗೊಳ್ಳಿ, ಕುಂದುಕೊರತೆಗಳು, ಅಡೆತಡೆಗಳು ಫ್ರೀ. ಅದು ಭಾರ, ಫ್ರೀ ಭಾರ ಆಗಿ 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 ನೀವು ಕೆಳಗಡೆ ಒಂದು ದಿವಸ ಪಾತಾಳಕ್ಕೆ ಹೋಗೇ ಬಿಡ್ತೀರ, ನರಕಕ್ಕೆ ಹೋಗೇ ಬಿಡ್ತೀರ, ಸಮಸ್ಯೆಗಳಲ್ಲೇ ಮುಳುಗ್ಬಿಡ್ತೀರ. ಆದ್ದರಿಂದ ಸಮಸ್ಯೆಗಳಾಗಬೇಡಿ, ಅದನ್ನೆಲ್ಲ ಬಿಟ್ಟು ಮೇಲೇರೋ ಪ್ರಯತ್ನ. ನೀವು ಅಭಿವೃದ್ಧಿ ಸಮೃದ್ಧಿಗೊಂಡ್ರೆ ಮೊದಲು ನೀವು ಚೆನ್ನಾಗಿರ್ತೀರ, ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ, ನಿಮ್ಮನ್ನು ನಂಬಿಕೊಂಡಂಥವ್ರು, ಸ್ನೇಹಿತರು ಖುಷಿ ಪಡ್ತಾರೆ, ಬಂಧು ಬಳಗದವರು, ಅಕ್ಕಪಕ್ಕದ ಮನೆಯವರು ಎಲ್ಲರೂ ಕೂಡ ಖುಷಿ ಪಡ್ತಾರೆ. ಅವ್ರು ಖುಷಿ ಪಡಲಿಲ್ಲ ಅಂದ್ರೆ ಪರವಾಗಿಲ್ಲ, ನೀವು ಬೆಳೆದಿರೋದ್ರಿಂದ ಅವಶ್ಯಕತೆ ಇರೋದನ್ನು ಪೂರೈಸಿಕೊಳ್ಬಹುದು. ಯಾರಿಗೂ ನೀವು ಮೆಚ್ಚುಗೆ ಆಗಲಿಲ್ಲ ಅಂದರೆ ನಿಮ್ಮ ಮೆಚ್ಚುಗೆಯಂತಹ ಬದುಕನ್ನು ನೀವು ನಿರ್ಮಿಸ್ಕೊಳ್ಬಹುದು, ರೂಪಿಸ್ಕೊಳ್ಬಹುದು. ಆದ್ದರಿಂದ ಅಕಸ್ಮಾತ್ ಮನೆಯವರು ಅದನ್ನು ರಿಜೆಕ್ಟ್ ಮಾಡಿದ್ರೆ ತೊಂದರೆ ಇಲ್ಲ, ನೀವು ಅಭಿವೃದ್ಧಿಯಾಗಿ ಸಮೃದ್ಧಿಯಾಗಿ ಇಚ್ಛಾ ಬಂದಂಗೆ ಪ್ರಪಂಚ ಯಾವುದೋ ಒಬ್ಬಂಟಿಯಾಗಿರಿ, ತೊಂದರೆ ಇಲ್ಲ. ಎಲ್ಲರನ್ನೂ ಬೇಕಾದ್ರೆ ಬಿಟ್ಟುಬಿಡಿ. ಯಾರೂ ನಿಮ್ಮನ್ನು ಕೇರ್ ಮಾಡ್ತಾ ಇಲ್ಲ, ಯಾರು ನಿಮ್ಮನ್ನು ಬೆಳೆಸ್ತಾ ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ. ನಿಮ್ಮದು ಕೇವಲ ಅಭಿವೃದ್ಧಿ ಸಮೃದ್ಧಿಯ ಯಾನ, ಅಭಿವೃದ್ಧಿ ಸಮೃದ್ಧಿಯ ಬದುಕು ನಿಮ್ಮದಾಗುತ್ತೆ. ಆ ರೀತಿ ಜೀವನವನ್ನು ನಡೆಸಬೇಕೆ ಹೊರತು ಈ ರೀತಿ ನರಕದ ಜೀವನವನ್ನು ನಡೆಸೋ ಅವಶ್ಯಕತೆ ಇಲ್ಲ. ನಿಮಗೆಲ್ಲ ಆತ್ಮ ಸಮೃದ್ಧಿ ಯೋಗ ನೀವು ಕೂಡ ಕಲ್ತ್ಕೊಳ್ಬೇಕು, ತಿಳ್ಕೊಳ್ಬೇಕು. 6+9 days, 6+ ನಿಮಗೆ ಸಂಪೂರ್ಣ ಉಚಿತವಾಗಿದೆ. ನಿಮಗೆ ಇಚ್ಛೆ ಇದ್ದರೆ ಮಾತ್ರ ಶುಲ್ಕವನ್ನು ನೀಡಿ ಇನ್ನು 9 ದಿವಸನ ನೀವು ಎಂಜಾಯ್ ಮಾಡಬಹುದು, ಕಲ್ತ್ಕೊಳ್ಬಹುದು. ನನಗೆ ಇಚ್ಛೆ ಇಲ್ಲ, ಸಾಕಿಷ್ಟೇ ಅಂತಂದರೆ 6 ದಿವಸ ನಿಮಗೆ ಖಂಡಿತವಾಗ್ಲೂ ಉಚಿತವಾಗಿದೆ. ನೀವು ಕೂಡ ಆತ್ಮ ಸಮೃದ್ಧಿ ಯೋಗವನ್ನು ತಿಳ್ಕೊಳ್ಬಹುದು. ಖಂಡಿತವಾಗ್ಲೂ ತಿಳ್ಕೊಳ್ಳಿ. ನೀವೆಲ್ಲ ಏನೇನು ಮಿಸ್ಟೇಕ್ ಮಾಡ್ತಾ ಇದ್ದೀರಾ, ನಾನು ಏನು ಮಾಡಬಾರ್ದು, ಏನು ಮಾಡಬೇಕು, ಹೇಗೆ ಮಾಡಬೇಕು, ಈ 3 ವಿಚಾರಗಳು ಆತ್ಮ ಸಮೃದ್ಧಿ ಯೋಗದಲ್ಲಿ ಸಿಗುತ್ತೆ. ಈ 3 ತ್ರಿಶಕ್ತಿಗಳಿದ್ದ ಹಾಗೆ. ಇದನ್ನು ನೀವು ತಿಳ್ಕೊಂಡ್ರೆ ಸಾಕು, ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಬಹಳ ಬಹಳ ಸಹಾಯವಾಗುತ್ತೆ. ಆದ್ದರಿಂದ ಏನು ಮಾಡಬಾರ್ದು, ಏನು ಮಾಡಬೇಕು, ಹೇಗೆ ಮಾಡಬೇಕು, ನೀವು ನನ್ನ ಹತ್ರ ತಿಳ್ಕೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ, ಎಲ್ಲಿಂದನೋ ಒಂದು ಕಡೆ ತಿಳ್ಕೊಳ್ಳೋ ಪ್ರಯತ್ನ ಪಡಿ.
ಈ 3 ಮನುಷ್ಯನಿಗೆ ಗೊತ್ತಾಗ್ಬಿಟ್ರೆ ಅತ್ಯದ್ಭುತವಾಗಿ ಬದುಕ್ತಾನೆ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮುಕ್ತ ಸಮಾಲೋಚನೆಯ ನಂತರ ನಿಮ್ಮ ಸಮಸ್ಯೆಗಳಿಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿರಂತರವಾದ ಬೆಂಬಲ, ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ನಿಮಗೆ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.